ಘಟನೆ ಬಹಳ ಇಡೀ ಹಿಂದೂ ಕಾರ್ಯಕರ್ತರಿಗೆ ನೋವಾಗಿದೆ. ನಾನು ಕೂಡ ಖಂಡಿಸ್ತೀನಿ. ಈ ರಾಜ್ಯ ಸರ್ಕಾರದ ವೈಫಲ್ಯ, ಸಿದ್ದರಾಮಯ್ಯನವರು ಇನ್ನೂ ಅದೆಷ್ಟು ಹಿಂದೂ ಕಾರ್ಯಕರ್ತರ ಕೊಲೆಗಳಾಗಬೇಕು ಅಂತ ಬಯಸ್ತಾರೋ ಗೊತ್ತಿಲ್ಲ. ಕ್ರಮ ತೆಗೆದುಕೊಂಡಿದ್ರೆ ಮೊದಲೇ ಆದಾಗ, ನೇಹ ಹತ್ಯೆ ಆದಾಗ, ಲವ್ ಜಿಹಾದ್ ಆದಾಗ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ರೆ, ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ. ಘಟನೆ ಕೇಳಿದ್ರೆ ಈಗ ಅದು ಹಿಂದಿನ ದ್ವೇಷದ ರಾಜಕಾರಣ ಅಂತ ಹೇಳ್ತಾರೆ. ಏನು ಪಾಕಿಸ್ತಾನ ಜಿಂದಾಬಾದ್ ಕೂಗೋದು ದ್ವೇಷದ ರಾಜಕಾರಣನ? ಪ್ರತಿಯೊಬ್ಬ ನಾಗರಿಕ, ಭಾರತೀಯ ನಾಗರಿಕನಿಗೂ ಯಾರಾದರೂ ಹಿಂಗೆ ಭಾರತದ ಬಗ್ಗೆ ಧಿಕ್ಕಾರ ಕೂಗಿದ್ರೆ, ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಮೈಯಲ್ಲಿ ರಕ್ತ ಕುದಿಯುತ್ತೆ. ಅದನ್ನ ಇವರು ಕ್ರಮ ಅಂತ ಹೇಳ್ಕೊಂಡು ಹೋದ್ರೆ ಅವರು ಕೂಗ್ತಾನೆ ಇದ್ದಾರೆ. ಅದರಿಂದ ಈಗ ನಾನು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಆ ಸ್ಥಳಕ್ಕೆ, ಮಂಗಳೂರಿಗೆ ಈಗ ತೆರಳ್ತಾ ಇದ್ದೀರಿ. 11:30 ಫ್ಲೈಟ್ ಹೋಗ್ತಾ ಇದ್ದೀರಿ. ನಾವು ಹೋಗಿ ಅಲ್ಲಿ ಈ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀರಿ. ಅವ್ರ ಮನೆಗೂ ಹೋಗ್ತಾ ಇದ್ದೀರಿ. ಅವ್ರ ಮನೆಗೆ ಹೋಗಿ ಅವರ ಕುಟುಂಬದವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥದ್ದು ಮತ್ತು ಅಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರ ಬಗ್ಗೆನೂ ಕೂಡ ಸರ್ಕಾರದ ಗಮನಕ್ಕೆ ತರುವಂಥ, ಪೊಲೀಸ್ ಇಲಾಖೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ